ಭಾರತದಲ್ಲಿ ಎರಡೂ ಸದನದಲ್ಲಿ ಒಳಮೀಸಲಾತಿ ಸಂಬಂಧಪಟ್ಟಂಥ ಬಿಲ್ಲನ್ನು ವಿರೋಧ ಪಕ್ಷದವರು ಬಿಜೆಪಿ ಎಲ್ಲ ಮತ್ತು ಎಲ್ಲ ಕೆಲವರು ಒಟ್ಟಾಗಿ ಅವಿರೋಧವಾಗಿ ತೀರ್ಮಾನ ಮಾಡಿ ಅದನ್ನು ಸಮ್ಮತಿಸಿಕೊಂಡು ಬಿಲ್ಲನ್ನು ಪಾಸ್ ಆಯಿತು. ಅದೇ ರೀತಿ ವಿಧಾನ ಪರಿಷತ್ತಿನಲ್ಲಿ ಸಹ ಅವಿರೋಧವಾಗಿ ಬಿಜೆಪಿ ದಳ ಮತ್ತು ಕಾಂಗ್ರೆಸ್ ಒಟ್ಟಿಗೆ ಸೇರಿ ಅವಿರೋಧವಾಗಿ ಆ ಬಿಲ್ಲನ್ನು ಅನುಮತಿ ಆಯಿತು, ಪಾಸ್ ಆಯಿತು. ಈ ಬಿಲ್ಲನ್ನು ಕಾನೂನುಬದ್ಧವಾಗಿ ರಾಜ್ಯಪಾಲರಿಗೆ ಕಳಿಸುವಂಥ ಕೆಲಸ ನಮ್ಮ ಸರ್ಕಾರದಿಂದ ಚೀಫ್ ಸೆಕ್ರೆಟರಿ ಅವರು ಸ್ವಲ್ಪ ಕ್ಲಾರಿಫಿಕೇಶನ್ ಕೇಳಿದ್ರು. ಆ ಕ್ಲಾರಿಫಿಕೇಶನ್ ಕೂಡ ಒಂದು ವಾರದಿಂದನೇ ಸರ್ಕಾರ ಮುಖ್ಯ ಕಾರ್ಯದರ್ಶಿಗಳ ಮುಖಾಂತರ ಕೊಡ್ತಾಯಿತ್ತು. ಅದಾದಮೇಲೆ ಇದು 35 ವರ್ಷ 40 ವರ್ಷದ ಹೋರಾಟ, ಸಮಾಜದಲ್ಲಿ ಸಮಾನತೆ ಬಸವಣ್ಣವರ ಚಿಂತನೆ, ಅನುಭವ ಮಂಟಪ ಅಲ್ಲಮಪ್ರಭು ಅವರ ಅಧ್ಯಕ್ಷದಲ್ಲಿ ಏನು ನ್ಯಾಯ ಪಾರ್ಲಿಮೆಂಟ್ ಮಾಡಿ ಸಮಾಜದಲ್ಲಿ ಸಮಾನತೆಗಾಗಿ ಹೋರಾಟ ಮಾಡಿದ್ರು, ಇವತ್ತು ಆ ಗಳಿಗೆ ಬಂದಿದೆ. ಸಮಾನತೆ ಸಿಗಬೇಕು ಅಂತೇಳಿ ಬಹಳಷ್ಟು ಸಮಾಜಿಗರು, ವಿಶೇಷವಾಗಿ ದಲಿತ ಸಂಘರ್ಷ ಸಮಿತಿಗಳು, ಮಾದಿಗ ಹೋರಾಟ, ಮಾದಿಗ ಮೀಸಲಾತಿ ಹೋರಾಟ ಸಮಿತಿಗಳು ಹೋರಾಟ ಮಾಡಿ ಅದರ ಫಲವಾಗಿ ಇವತ್ತು ಸರ್ವೋಚ್ಚ ನ್ಯಾಯಾಲಯ ಒಂದು ತೀರ್ಮಾನ, ಸಮಾಜದಲ್ಲಿ ಸಮಾನತೆಯನ್ನು ಹಂಚಿಕೊಳ್ಬೇಕು. 101 ಜಾತಿಗಳಿವೆ ಎಸ್ಸಿಯಲ್ಲಿ, ಅವರೆಲ್ಲರೂ ಕೂಡ ಅವರ ಜನಸಂಖ್ಯೆ ಆಧಾರದ ಮೇಲೆ ಇದನ್ನು ಹಂಚಿಕೊಳ್ಬೇಕು ಅನ್ನೋದನ್ನು ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಕೊಟ್ಟಂಥ ಕಾಲದಲ್ಲಿ ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ ಮತ್ತು ಎಲ್ಲ ಸಚಿವ ಸಂಪುಟ ಸದಸ್ಯರು ಅವಿರೋಧವಾಗಿ ಇದನ್ನು ತೀರ್ಮಾನ ಕ್ಯಾಬಿನೆಟ್ ಫಿಕ್ಷನ್ ಆದಮೇಲೆ ನಾವು ಅಸೆಂಬ್ಲಿಯಲ್ಲಿ ಕೂಡ ಎಲ್ಲ ಪಕ್ಷಗಳು ಸೇರಿ ಅವಿರೋಧವಾಗಿ ತೀರ್ಮಾನ, ಅಸೆಂಬ್ಲಿ ಮತ್ತು ವಿಧಾನ ಪರಿಷತ್ತನ್ನು ಆ ಬಿಲ್ಲನ್ನು ನಾವು ಕಾನೂನುಬದ್ಧವಾಗಿ ಬಿಲ್ ಪಾಸ್ ಆದಮೇಲೆ ಅದರ ಒಟ್ಟಾರೆ ಸೈನ್ ಮಾಡಿದ್ದು ಫೈನಲ್ ಆಗಿ ಗವರ್ನರ್ ಅವರು ಮಾಡಿದ್ರು. ಅವರು ಒಂದು ಕ್ಲಾರಿಫಿಕೇಶನ್ ಮತ್ತು ಆಶಾಭಾವನೆಯಲ್ಲಿ ನಾನು ಅದನ್ನು ನೋಡಿ ತೀರ್ಮಾನ ತೆಗೆದುಕೊಳ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ನಮಗೆ ಆಶಾಭಾವನೆ ಅದು ಅವರು ಅದನ್ನು ಅನುಮತಿ ಮಾಡ್ತಾರೆ, ಅದನ್ನು ಅವರು ಅದ್ಭುತ ಮಾಡಿ ಕಳಿಸಿಕೊಡ್ತಾರೆ ಸರ್ಕಾರಕ್ಕೆ ಅಂತ ನಾವು ಆಶಾಭಾವನೆ. ಇದು ಬಹಳಷ್ಟು ದಿನಗಳ 40 ವರ್ಷಗಳ ಹೋರಾಟ, ಅದರಲ್ಲಿ ಯಾರಿಗೂ ಏನು ಅನ್ಯಾಯ ಆಗದ ಎಲ್ಲವರು 101 ಜಾತಿಗೂ ಕೂಡ ನ್ಯಾಯ ಸಿಕ್ಕುವಂಥದ್ದು ಮಾಡಿದ್ವಿ. ಜೊತೆಗೆ ಒಂದು ಪರ್ಮನೆಂಟ್ ಕಮಿಷನ್ ಮಾಡಿ ಯಾವುದಾದ್ರೂ 101 ಜಾತಿ ನ್ಯಾಯ ಇಲ್ಲ ಅಥವಾ ನಮ್ಮ ಜನಸಂಖ್ಯೆ ಆಧಾರದ ಮೇಲೆ ಸಿಕ್ಕಿಲ್ಲ ಅಂದರೆ ಆ ಪರ್ಮನೆಂಟ್ ಕಮಿಷನ್ ಏನಿದೆ, SC ಕಮಿಷನ್, ಅದರ ಮುಖಾಂತರ ಮತ್ತೆ ಅವರ ಸಮುದಾಯ ಏನಿದೆ ಅನ್ನೋದನ್ನು ಸರ್ವೆ ಮಾಡಿಸಿ ಆ ಜನಸಂಖ್ಯೆ ಆಧಾರದ ಮೇಲೆ ಅವರು ಕೂಡ ಅವಕಾಶ ಇರುವಂಥ ವ್ಯವಸ್ಥೆ ಮಾಡಿಕೊಂಡಿದ್ವಿ. ಅದರಿಂದ ಇವತ್ತು ಈ ಸರ್ಕಾರದಲ್ಲಿ ಯಾರಿಗೂ ಅನ್ಯಾಯ ನ್ಯಾಯ ಸಿಗ್ತದೆ. ಅದನ್ನು ಆದಷ್ಟು ಬೇಗ ನಾವು ಅನುಮತಿ ಕೊಡಬೇಕು ಅಂತ ರಾಜ್ಯಪಾಲರು ಮಾಡ್ತಾ ಇರುವ ಭರವಸೆ ನಮಗೆ